ನಿಜವಾಗ ನಾನು ಅನ್ಕೊಂಡೇ ಇಲ್ಲಮ್ಮ ಇಷ್ಟು ದುಡ್ಡು ಬರುತ್ತೆ, ಇಷ್ಟು ಹೆಲ್ಪ್ ಮಾಡ್ತಾರೆ, ಹಂಗೆ ಅನ್ಕೊಂಡೇ ಇರಲಿಲ್ಲ. ಇಷ್ಟು ಸಹಾಯ ಇದೆ ಕರುನಾಡಲ್ಲಿ ಅಂತ ನಾನು ಅನ್ಕೊಂಡೇ ಇಲ್ಲ. ನಮ್ಮಪ್ಪ ಹುಷಾರಾಗಿದ್ದ ತಕ್ಷಣ ಇದೇ ಕಲಾ ಮಾಧ್ಯಮದಲ್ಲಿ ನಾನು ಅವ್ರ ಡ್ರಮ್ ಸೆಟಪ್ ಮಾಡಿಸಿ ಡ್ರಮ್ಸ್ ನುಡಿಸ್ಬಿಟ್ಟು ಅವ್ರ ಕೈಯಲ್ಲೇ ಥ್ಯಾಂಕ್ ಯು ಅಂತ ಹೇಳಿಸ್ತೀನಿ ಸರ್. ನಾನು ನಿಮ್ಮ ಈ ದೊಡ್ಡತನಕ್ಕೆ ಸಾವಿರ ಸರ್ ಏನು ಹೇಳಿದ್ರು ಕಡಿಮೆ. ಒಂಚೂರು ಸೆಲ್ಫಿಶ್ ಆಗಿ ಯೋಚನೆ ಮಾಡಿದೆ. ನಾನಿದ್ದೀನಮ್ಮ, ಒಂದು ಬ್ರದರ್ ಆಗಿ ನಾನಿದ್ದೀನಿ ಅಮ್ಮ, ನಾನು ಮಾಡ್ತೀನಿ ಅಂತ ನಮ್ಮ ಅಮ್ಮಂಗೆ ಧೈರ್ಯ ಕೊಟ್ಟು ನಮಗೆ ಧೈರ್ಯ ಕೊಟ್ಟು ನೀವು ಇಷ್ಟು ದೂರ ಬಂದಿರೋದಕ್ಕೆ ನಿಮಗೂ ಥ್ಯಾಂಕ್ ಯು ಸರ್. ವಿಶಾಲವಾದ ಹೃದಯಕ್ಕಿಂತ ಗೂಡಿಯು ಎಲ್ಲಿದೆ. ಕಲಾ ಮಾಧ್ಯಮದ ಬಂಧುಗಳಲ್ಲಿ ನಾನು ಪರಂ ಶಿರಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ ನಿಮಗೆ. ತುಂಬ ದೊಡ್ಡ ಹೃದಯದಿಂದ ಸಹೃದಯರೆಲ್ಲರೂ ಇಲ್ಲಿ ಮಲಗಿರುವಂತಹ ಅಪ್ರತಿಮ ಕಲಾವಿದರು. ಈ ನಾಡು ಕನ್ನಡ ನಾಡಿಗೆ ಸಾವಿರಾರು ಹಾಡುಗಳಿಗೆ ಈ ಹಿನ್ನೆಲೆ ಪರ್ಕುಷನ್ಸ್ ಅಥವಾ ರಿದಮ್ ಡ್ರಮ್ಸ್ನ ನುಡಿಸಿರುವಂಥ ಕಲಾವಿದ ನಮ್ಮ ಡ್ರಮ್ಮರ್ ದೇವಣ್ಣವರು. ಈ ಸಾವಿರಾರು ಹಾಡು ಎಷ್ಟು ಹಾಡು ನುಡಿಸಿರ್ಬೇಕಮ್ಮ ಅವರು? 770 ಮೂವೀಸ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. 770 ಸಿನಿಮಾಗಳಿಗೆ ಅದಕ್ಕೆ ಡ್ರಮ್ಸ್ ನುಡಿಸಿರುವಂಥ ಕಲಾವಿದ ಅವರು. ನೋಡಿ 770 ಸಿನಿಮಾ ಅದ್ರಲ್ಲಿ ಎಷ್ಟು ಹಾಡಿರ್ತವೆ. ಓಂ ಫಿಲಮು, ಮಸ್ತು ಮಸ್ತು ಹುಡುಗಿ ಬಂದ್ಲು ಸಾಂಗಲ್ಲಿ ಬರೋ ಬೀಟು, ಹಾಗೆ ನಮ್ಮೆಲ್ಲರ ಹೆಮ್ಮೆಯ ಸಾಂಗ್ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕಾದ್ರಲ್ಲಿ ಬರೋ ಬೀಟ್ಸ್ ಎಲ್ಲ ನಮ್ಮ ತಂದೆದೇನೆ. ತುಂಬ ಖುಷಿ ಆಗುತ್ತೆ ನಮ್ಮ ತಂದೆ ಹೆಸರು ಇದೆಯಲ್ಲ ಅದರಲ್ಲಿ ಅನ್ನೋದು. ಜೊತೆಗೆ ಹಂಸಲೇಖ ರವಿಚಂದ್ರನ್ ಎರ ಇತ್ತಲ್ಲ ಅವ್ರ ಕಾಂಬಿನೇಷನ್ದು ಸಿಪಾಯಿ, ಅಣ್ಣಯ್ಯ, ಕಮಾನು ಡಾರ್ಲಿಂಗು, ಬಂಗಾರದ ಬೊಂಬೆ, ಈ ಥರದ್ದು ಸಾವಿರಾರು ಹಾಡುಗಳಿಗೆ ಶ್ರೀ ಮಂಜುನಾಥ, ಆನಂದ ಪರಮಾನಂದ ಹಾಡು, ಆ ಹಾಡುಗಳಿಗೆಲ್ಲ ಹಿಂದೆ ಪರ್ಕುಷನ್ಸು ಡ್ರಮ್ಸು ಇದನ್ನೆಲ್ಲ ನುಡಿಸಿರೋಂಥ ಗ್ರೇಟ್ ಆರ್ಟಿಸ್ಟ್ ಈ ನಮ್ಮ ದೇವಣ್ಣ. ನಂಗೆ ತುಂಬ ದುಃಖ ನೋವಾಗ್ತಿದೆ ಈ ಸ್ಥಿತಿಲಿ ನಾನು ಅವ್ರನ್ನ ನೋಡಬೇಕಾಯ್ತಲ್ಲ ಅಂತ ಹೇಳಿ. ಯಾಕಂದರೆ ಇದೇ ಒಂದು 5 ವರ್ಷದ ಹಿಂದೆ ನಾವು ಇವ್ರ ಮನೆಗೆ ಹೋಗಿದ್ವಿ ನೋಡಿ. ಅವ್ರ ಪತ್ನಿ ದೇವಣ್ಣವ್ರ ಪತ್ನಿ ಅವರಲ್ಲಿ ನಿಂತವ್ರೆ. ಅವ್ರ ಮನೆ ಅಪಾರ್ಟ್ಮೆಂಟ್ ಇಲ್ಲಿ ಮೈಸೂರು ಆರ್ ನಗರದ ಹತ್ರ ಇದೆ. ಅಲ್ಲೋಗಿ ಆ ತಾಯಿ ಕೈಲಿ ನಾನು ಊಟ ಮಾಡಿದ್ದೀನಿ, ನಾನು ನನ್ನ ಕ್ಯಾಮ್ರಾಮನ್ನು. ಭಾಳ ಪ್ರೀತಿಯಿಂದ ಪರಂ ನೀವು ಮತ್ತೆ ಬನ್ನಿರಿ, ನಾನು ಮತ್ತೆ ಒಳ್ಳೆ ಬಿರಿಯಾನಿ ಮಾಡ್ತೀನಿ ಆಗ್ತೀನಿ ನಮ್ಗೆ ಅಮ್ಮ ಹೇಳಿದರು. ನನಗೆ ಸಂದರ್ಶನ ಮಾಡಿದ್ವಿ, ಒಂದು ಇಡೀ ದಿನ ಕಳೆದಿದ್ವಿ. ಅಂತಹ ಅದ್ಭುತ ಕಲಾವಿದರು ನಮ್ಮ ದೇವಣ್ಣ. ಸುಮಾರು ಒಂದು 20-25 ಎಪಿಸೋಡ್ ಕಲಾ ಮಾಧ್ಯಮದಲ್ಲಿ ಮಾತಾಡಿ ತಮ್ಮ ಇಡೀ ಜರ್ನಿ ಎಷ್ಟು ಅದ್ಭುತವಾದ ಹಾಡುಗಳು. ಓಂ ಸಿನಿಮಾ ಹಾಡುಗಳ ಹಿಂದೆ ಎಷ್ಟೆಲ್ಲ ಕಥೆ ಇದೆ. ಅಣ್ಣಯ್ಯ ಸಿನಿಮಾ ಹಾಡು, ಕಮಾನು ಡಾರ್ಲಿಂಗ್ ಹಾಡು, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡೆಲ್ಲ ಹೇಗೆ ಹುಟ್ಟಿತು, ಅದಕ್ಕೆ ನಾನು ಹೇಗೆ ಕೆಲಸ ಮಾಡಿದೆ. ಸಿ ಅಶ್ವಥ್ ಅವರ ಅದ್ಭುತ ಭಾವಗೀತೆಗಳಿದಾವಲ್ಲ ಆ ಹಾಡುಗಳು, ಯಾವುದು ಕುವೆಂಪು ಅವ್ರ ಭಾವಗೀತೆ, ಬೇಂದ್ರೆ ಅವ್ರ ಭಾವಗೀತೆ, ಜಾನಪದ ಗೀತೆಗಳು, ಈ ಹಾಡುಗಳನ್ನೆಲ್ಲ ನೀವೇನೇನು ಕ್ಯಾಸೆಟ್ಸ್ಗಳಲ್ಲಿ ಅಥವಾ ಲಹರಿ ಮ್ಯೂಸಿಕ್ ಪ್ಲೇ ಲಿಸ್ಟಲ್ಲಿ ನೋಡ್ತಿರಲ್ಲ ಅಂತ ಎಷ್ಟೋ ಹಾಡುಗಳಿಗೆ ಇವ್ರು ನುಡಿಸೋರು ಇವರು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಆದರೆ ಇವತ್ತು ತುಂಬ ದುಃಖ ನೋವು. ಇವತ್ತು ಅವ್ರಿಗೆ ಆರೋಗ್ಯ ಏನೋ ಕಡಿಮೆ ಆಗಿದೆ, ಆದರೆ ಹುಷಾರಾಗ್ತಾರೆ, ಎದ್ದು ಬರ್ತಾರೆ ಅವರು. ಅವ್ರಿಗೆ ಏನೇನು ಆಗಿದೆಮ್ಮ ಅವ್ರಿಗೆ? ಇವರು ಅವ್ರ ಮಗಳು, ದೇವ ಅವ್ರ ಮಗಳು, ಏನಾಗಿದೆಮ್ಮ? ಫಸ್ಟು ಮೊದಲಿಗೆ ಕರ್ನಾಟಕ ಜನತೆ ಅವರಿಗೆ ನನ್ನ ತುಂಬು ಹೃದಯ ಧನ್ಯವಾದಗಳು. ದುಡ್ಡು ಅನ್ನೋದು ಸೆಕೆಂಡ್ರಿ ಸರ್, ಬಟ್ ಪ್ರತಿಯೊಬ್ಬರು ಕಾಲ್ ಮಾಡಿ ಅವ್ರ ಆರೈಕೆನ ಕೇಳ್ತಿದ್ದಾರೆ, ಹುಷಾರಾದ್ರ, ಹೇಗಿದ್ದಾರೆ, ಹೆಂಗೆ ಏನು ಅಂತ. ಅದಕ್ಕೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ. ಆ್ಯಂಡ್ ನಿಮಗೂ ಸಹ ಸರ್, ಎಷ್ಟೇ ಬ್ಯುಸಿ ಇದ್ರೂ ಒಂಚೂರು ಸೆಲ್ಫಿಶ್ ಆಗಿ ಯೋಚನೆ ಮಾಡಿದೆ. ನಾನಿದ್ದೀನಮ್ಮ, ಒಂದು ಬ್ರದರ್ ಆಗಿ ನಾನಿದ್ದೀನಿ ಅಮ್ಮ, ನಾನು ಮಾಡ್ತೀನಿ ಅಂತ ನಮ್ಮ ಅಮ್ಮಂಗೆ ಧೈರ್ಯ ಕೊಟ್ಟು ನಮಗೆ ಧೈರ್ಯ ಕೊಟ್ಟು ನೀವು ಇಷ್ಟು ದೂರ ಬಂದಿರೋದಕ್ಕೆ ನಿಮಗೂ ಥ್ಯಾಂಕ್ ಯು ಸರ್. ನಮ್ಮ ಕರ್ತವ್ಯ ಇದು, ನಾವು ಮಾಡಬೇಕಾಗಿರೋ ಕರ್ತವ್ಯ. ಸಾಮಾಜಿಕ ಮಾಧ್ಯಮ ಇನ್ಫ್ಲೂಯೆನ್ಸರ್ಸ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅನ್ನೋ ಪದವಿ ಪಟ್ಟ ನೀವು ಕೊಟ್ಟ ಮೇಲೆ ಒಳ್ಳೇದಕ್ಕೆ ಇನ್ಫ್ಲೂಯೆನ್ಸ್ ಮಾಡಿ, ಅದಕ್ಕೆ ಜನಕ್ಕೆ ಒಳ್ಳೇದು ಮಾಡಿ, ಕಷ್ಟದಲ್ಲಿರೋರಿಗೆ ನೊಂದವ್ರಿಗೆ ಸಹಾಯ ಮಾಡದೆ ಹೋದರೆ ಮತ್ತು ನಾವು ಯಾವ ಸಿಮಿ ಇನ್ಫ್ಲೂಯೆನ್ಸರು. ಈ ವಿಡಿಯೋ ಮಾಡಿದ ಉದ್ದೇಶನೇ ಒಂದು, ನೀವೆಲ್ಲರೂ ಪ್ರಾರ್ಥಿಸಿ ದೇವಣ್ಣವರು, ನಮ್ಮ ಡ್ರಮ್ಮರ್ ದೇವ ಅವರು ಬೇಗ ಹುಷಾರಾಗಿ ಎದ್ದು ಬಂದು ಮತ್ತೆ ಇನ್ನೂ ಸಾವಿರಾರು ಹಾಡುಗಳಿಗೆ ಮತ್ತೆ ಅವರ ಕೈ ಚಳಕದ ರಿದಮ್ನ ನುಡಿಸ್ಲಿ, ಡ್ರಮ್ಸ್ ನುಡಿಸ್ಲಿ, IPL ನುಡಿಸ್ತಿರಲಿ, KPL CCL ಎಲ್ಲ ಕಡೆ ಕ್ಯಾಮ್ರಾ ಝೂಮ್ ಮೇಲೆ ಝೂಮ್ ಆಗೋದು. ಏನು ಅದ್ಭುತ ಕೂತು ಆ ಒಂದು ಪೋಸ್ಚರು, ಆ ಒಂದು ಹೀರೋಯಿಸಮನ್ನು ನುಡಿಸ್ತಾಯಿದ್ರು. ಆ ದಿನ ಮತ್ತೆ ಬರಲಿ, ನಾವು ಮತ್ತೆ ನೋಡೋಣ ಹಳೆ ದಿನಗಳನ್ನ ಅಂತ ನೀವು ಪ್ರಾರ್ಥಿಸಿ ಅಂತ ನಾನು ಕೇಳಿಕೊಂಡು ಧನ್ಯವಾದ ಹೇಳಬೇಕು ನಿಮ್ಗೆ ನಾನು. ಯಾಕೋತಾ ಈಗ ನಾವು ವಿಡಿಯೋ ಮಾಡಿ ಎಷ್ಟು 1 ವಾರ ಆಯಿತಾ, 3 ದಿನ ಆಯಿತಾ? ಮಂಗಳವಾರ ಅನ್ಸುತ್ತೆ ಸರ್ ಮಾಡಿ, ಮಂಗಳವಾರನ ಬುಧವಾರ 5 ದಿವಸ ಆಗಿದೆ ಈ ವಿಡಿಯೋ ನಾನು ಮಾಡ್ತಿರೋಂಥ ದಿನಕ್ಕೆ. ನಾನು ಇದು ಮಾಡ್ತಿರೋದು ಭಾನುವಾರ. ಇದು ಇಲ್ಲಿವರೆಗೂ ಒಟ್ಟು ಹತ್ರ 3 ಲಕ್ಷ ರೂಪಾಯಿ ಹಣ ನೀವು ಕಲಾ ಮಾಧ್ಯಮದ ಪ್ರೇಕ್ಷಕರು ಇವ್ರ ಅಕೌಂಟ್ಗಳಿಗೆ ಹಾಕಿದ್ದೀರಿ. ತುಂಬ ಧನ್ಯವಾದ. ಪಿನ್ ಟು ಪಿನ್ 1 ರೂಪಾಯಿ ಲೆಕ್ಕ ಇದೆ ನನ್ನಲ್ಲಿ. ದೇವಣ್ಣ ಅವ್ರದ್ದೇ ಬ್ಯಾಂಕು IFSC ಕೋಡೆಲ್ಲ ಕೊಟ್ಟಿದ್ರು, ಅದಕ್ಕೆ 1 ಲಕ್ಷ ದುಡ್ಡು ಬಂದಿದೆ. ದೇವಣ್ಣವ್ರ UPI ನಂಬರ್ಗೆ 77,000 ಬಂದಿದೆ. ಇವ್ರ ಮಗಳು UPI ಅದು 20 ಟ್ರಾನ್ಸಾಕ್ಷನ್ ಆದಮೇಲೆ UPI ಒಂದು ಸಮಸ್ಯೆ ಅಂದರೆ ಅದು ಫೇಲ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಅವ್ರ ಮಗಳ ನಂಬರ್ ಕೊಟ್ಟಿದ್ವಿ, 48,560 ರೂಪಾಯಿ. ನೋಡಿ ಅಷ್ಟು ಪಿನ್ ನನ್ನ ಲೆಕ್ಕ ಇದೆ ನಮ್ಮ ಹತ್ರ.
ಅದಾದಮೇಲೆ ನಾನು ವೀಡಿಯೋದಲ್ಲಿ ಎಲ್ಲೂ ನನ್ನ ನಂಬರ್ ಹಾಕಿಲ್ಲ, ಆದರೆ ಈ ಎರಡೂ ನಂಬರ್ ಬೌನ್ಸ್ ಆಗೋಕ್ಕೆ ಶುರು ಆದಮೇಲೆ ಅವ್ರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಕಲಾ ಮಾಧ್ಯಮದ್ದು ಅದ್ರ ನನ್ನದೇ UPI ನಂಬರ್ ಹಾಕಿದ್ದೆ, ಪಿನ್ ಟು ಪಿನ್ ಲೆಕ್ಕ ಕೊಡ್ತಾಯಿದ್ದೀನಿ. 68,000 ರೂಪಾಯಿ ನನಗೂ ಬಂದಿದೆ. ನಾನು ಅದರಲ್ಲಿ ಕಲಾ ಮಾಧ್ಯಮದ್ದು ಆದರೆ ನನ್ನ 2,000 ರೂಪಾಯಿ ಸೇರಿಸಿ 70,000 ರೂಪಾಯಿ ನಾನು ಇವ್ರಿಗೆ ಕೊಡ್ತೀನಿ. ಈಗ ನಿಮ್ಮ ಮುಂದೆ ಟ್ರಾನ್ಸ್ಫರ್ ಮಾಡ್ತೀನಿ. ಒಟ್ಟೆಲ್ಲ ಸೇರಿ 2,95,560 ರೂಪಾಯಿ ನೀವು ಹಾಕಿದ್ದೀರಿ. ಹತ್ತತ್ರ 3 ಲಕ್ಷ. ಚಿಕ್ಕ ಹಣ ಅಲ್ಲ, ತುಂಬ ದೊಡ್ಡ ಹಣ ನಂಗೆ ಗೊತ್ತು. ಯಾಕಂದರೆ ಈ ಆಸ್ಪತ್ರೆಯಲ್ಲಿ ಇದ್ದು ಚಿಕಿತ್ಸೆ ವೆಚ್ಚ ನೋಡಿ, ಈ ವ್ಯವಸ್ಥೆಗಳು ತುಂಬ ಸೊಫಿಸ್ಟಿಕೇಟೆಡ್ ವ್ಯವಸ್ಥೆ ಬೇಕು, ಎಲ್ಲದಕ್ಕೂ ಖರ್ಚಿದೆ. ಇವತ್ತು ಆರೋಗ್ಯನೂ ತುಂಬ ದುಬಾರಿಯಾಗಿದೆ. ಸರ್ಕಾರಗಳು ಆರೋಗ್ಯ ಶಿಕ್ಷಣನ ಉಚಿತವಾಗಿ ಕೊಡಬೇಕಿತ್ತು, 100%. ಅದನ್ನು ಉಚಿತವಾಗಿ ಕೊಟ್ಟು ಮಿಕ್ಕಿದನ್ನ ಜನ ದುಡ್ಕೊಳ್ಳೋರು ಬೇಡ ಎಲ್ಲ ಉಚಿತವಾಗಿ ಕೊಡ್ತಾರೆ. ಆದರೆ ಆರೋಗ್ಯ ಶಿಕ್ಷಣನ ದುಬಾರಿ ಮಾಡಿಟ್ಟು ಮಂತ್ರಿಗಳು, ಶಾಸಕರು, ಅವ್ರ ಪಟಾಲಂಗಳೇ ಇವತ್ತು ದೊಡ್ಡ ದೊಡ್ಡ ಕಾಲೇಜು, ಸ್ಕೂಲು, ಹೈಟೆಕ್ ಕಾಲೇಜ್ ಮಾಡಿ ಕೋಟಿಗಟ್ಟಲೆ ದುಡ್ಡು ಕಿತ್ಕೋತಾರೆ. ಪ್ರೈವೇಟ್ ಹಾಸ್ಪಿಟಲ್ಗಳು ಮಾಡಿ ಅಲ್ಲಿ ದುಡ್ಡು ಕಿತ್ಕೋತಾರೆ. ಆದರೆ ಸರ್ಕಾರ ಇದನ್ನು ಉಚಿತವಾಗಿ ಮಾಡಬೇಕಿತ್ತು. ಯಾವುದನ್ನ, ಆರೋಗ್ಯ ಮತ್ತು ಶಿಕ್ಷಣ. ಅದನ್ನು ಮಾಡ್ತಿಲ್ಲ. ಅದು ಮಾಡೋವಂಥ ಬುದ್ಧಿ ಅವ್ರಿಗೆಲ್ಲ ಬರಲಿ, ಅಂಥವ್ರನ್ನ ಆರಿಸೋ ಬುದ್ಧಿ ನಮಗೆ ಬರಲಿ ಮೊಟ್ಟ ಮೊದಲು ಜನಕ್ಕೆ ಅಂತ ಕೇಳಿಕೊಂಡೆ. ಯಾಕಂದರೆ ಯಥಾ ಪ್ರಜಾ ತಥಾ ರಾಜ. ಒಬ್ಬ ಆಳ್ತಿರೋನು ನಮ್ಮ ಪ್ರತಿನಿಧಿ, ನಮ್ಮದೇ ಇನ್ನೊಬ್ಬ ಮುಖವಾಣಿ. ಹಂಗಾಗಿ ಅವನ ಆ ಥರ ಇದ್ದಾನೆ, ಅದು ಕಾರಣ ನಾವೇ. ಅವ್ನು ನಮ್ಮದೇ ಇನ್ನೊಂದು ರೂಪ ಅಷ್ಟೇ, ನೀನು ಆಳ್ತಿರೋವಂಥವನು. ಎನಿವೆ, ಅದು ಬಿಟ್ಬಿಡೋಣ, ಪೊಲಿಟಿಕಲ್ ಇಸ್ ಸೆಪ್ರೇಟ್. 3 ಲಕ್ಷ ರೂಪಾಯಿ ಹಾಕಿದ್ದ ನಿಮಗೆಲ್ರಿಗೂ ಧನ್ಯವಾದ. ನಾನು ನಿಮ್ಮ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನಿಮ್ಮ ತಲೆ ಬಾಗಿಸಿ ನಿಮ್ಮ ದೊಡ್ಡತನಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಯಾಕೆ ಗೊತ್ತಾ, 3 ಲಕ್ಷ ರೂಪಾಯಿ ಇವತ್ತು ಹಾಕಿದ್ದೀರಿ. ಈಗ ಬರೀ ಒಂದು ವಾರದ ಹಿಂದೆ ಮೈಸೂರಿನಲ್ಲಿ ಒಬ್ಬರು ಪೇಷಂಟು, ಕಿಡ್ನಿ ಹೋಗಿದ್ದ ಒಬ್ಬರು ಪೇಷಂಟು, ಅವ್ರ ಅಕೌಂಟಿಗೂ ನೀವು 3 ಲಕ್ಷ ಹಾಕಿದ್ರಿ. ಯಾಕೆ ನಾವೇ ವಿಡಿಯೋ ಮಾಡಿ ಹಾಕಿದ್ದಕ್ಕೆ ನೋಡಿ, ಒಂದು ವಾರದಲ್ಲಿ ನೀವು ಅವ್ರಿಗೆ 3 ಲಕ್ಷ ಹಾಕಿದ್ದೀರಿ, ಇವ್ರಿಗೆ 3 ಲಕ್ಷ ಹಾಕಿದ್ದೀರಿ. ದೊಡ್ಡವರಲ್ವ ನೀವು? ನಾವು ಏನು ಹೇಳ್ಬೇಕು ನಿಮ್ಗೆ ಹೇಳಿ? ನಿಮ್ಮ ಈ ದೊಡ್ಡತನಕ್ಕೆ ಸರ್ ಏನು ಹೇಳಿದ್ರು ಕಡಿಮೆ ಸರ್ ಆ್ಯಂಡ್ ಮೇಡಮ್. 10 ರೂಪಾಯಿಂದ ಹಿಡಿದು 10,000 ಗಂಟೆನೂ ದುಡ್ಡು ಹಾಕಿದ್ದೀರಿ ನೀವು. ದೊಡ್ಡದಲ್ವಾ? ಹೌದು ಸರ್, ಅದು ನಾನು ಕಣ್ಣಾರೆ ನೋಡಿದ್ದೀನಿ. ಮೇಡಮ್, ನಮ್ಮ ಕೈಯಲ್ಲಿ ಚಿಕ್ಕ ಸಹಾಯ ಮೇಡಮ್. ಅವ್ರು ಮತ್ತೆ ವಾಪಸ್ ಬಂದು ಡ್ರಮ್ಸ್ ನುಡ್ಸಿದ್ರೆ ಸಾಕು, ಅದೇ ಥರ ಹೀಗೆ ಸ್ಟಿಕ್ಸ್ ತಿರುಗಿಸ್ಬೇಕು, ಹೀಗೆಲ್ಲ ಕೂದಲಲ್ಲಾಡಿಸ್ಬೇಕು, ಅದೇ ನಮಗೆ ಎನರ್ಜಿ ಅಂತ ಸರ್. ಹಾಕಿದ ನಂತರ ಕೆಲವರು ಮತ್ತೆ ಕಾಲ್ ಮಾಡಿ ಕೇಳಿದ್ದಾರೆ, ಹೇಗಿದೆ ಅವ್ರ ಹೆಲ್ತ್ ಕಂಡೀಷನು, ಹೇಗಿದೆ, ಹಿಂಗೆ. ಅದೆಲ್ಲ ನೋಡಿದಾಗ ಅವರೆಲ್ಲರದ್ದು ಆಶೀರ್ವಾದನೂ ನಮ್ಮ ಅಪ್ಪನ ಮೇಲೆ ಬರುತ್ತೆ. ದೇವರು ಅಷ್ಟು ಬೇಗ ಆಶೀರ್ವಾದ ಕೊಡ್ತಾರೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಸರ್. ತುಂಬ ಖುಷಿ ಆಗುತ್ತೆ. ಇನ್ನೂ ಅವ್ರನ್ನ ಮರ್ತಿಲ್ಲ, ಕರ್ನಾಟಕ ಜನತೆ ಅವ್ರನ್ನ ಮರ್ತಿಲ್ಲ. ಅವ್ರನ್ನ ನೆನ್ಪಿಟ್ಕೊಂಡು ಅವ್ರು ಹೇಳ್ತಾರೆ, ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೋಡ್ತಾ ಇದ್ವಿ ಮೇಡಮ್, ಅವರು ಅಕ್ಷರಮಾಲೆಯಲ್ಲಿ ಬರ್ತಿದ್ರು. ಅದೆಲ್ಲ ಮಾತಾಡಬೇಕಾದ್ರೆ ಅವರು ನಮ್ಮ ಅಪ್ಪನಿಗೆ ಪ್ರೇಯರ್ ಮಾಡೋದಲ್ಲದೆ ನಮಗೂ ಸಹ ಫೋನಲ್ಲಿ ಧೈರ್ಯ, ಸ್ವಂತದವ್ರ ಥರ, ಏನೋ ಸ್ವಂತ ಚಿಕ್ಕಮ್ಮ ದೊಡ್ಡಮ್ಮಂದಿರು, ಚಿಕ್ಕಪ್ಪಂದಿರು, ಮಾವಂದಿರು, ಸೋದರ ಮಾವಂದಿರು ಮಾತಾಡ್ದಂಗೆ ನಾವಿದ್ದೀವಮ್ಮ. ಕೆಲವರು ಫೋನ್ ಮಾಡಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿದ್ದೀವಿ ನಿಮ್ಮ ಅಪ್ಪನ ಹೆಸರಲ್ಲಿ ಅಂತೆಲ್ಲ ಹೇಳಿದ್ದಾರೆ ಸರ್. ಅದು ನಿಜವಾಗ್ಲೂ ನನಗೆ ಹೆಂಗೆ ಹೇಳಬೇಕು ಅವ್ರಿಗೆ ಧನ್ಯವಾದ ಅಂತಲೂ ಗೊತ್ತಾಗ್ತಿಲ್ಲ ಸರ್. ದುಡ್ಡು ಬಗ್ಗೆ ಅಲ್ಲ ಸರ್, ಒಂದು ಮಾನವೀಯತೆಯಿಂದ ಕಾಲ್ ಮಾಡಿ ನಿಮ್ಮ ಜೊತೆ ಇದ್ದೀವಿ, ಸರಿ ಹೋಗ್ತಾರೆ ಅಂತ ಹೇಳ್ತಾರಲ್ಲ, ಅದು ತುಂಬ ಖುಷಿ ಆಗುತ್ತೆ ಸರ್. ಕಲಾ ಮಾಧ್ಯಮ ಪ್ರೇಕ್ಷಕರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಾವು ಇದೇ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಅದೇ ಕರ್ನಾಟಕದಲ್ಲಿ ಕೆಲಸ ಮಾಡಿ ನಮ್ಮಪ್ಪ ನಮಗೆ ಓದಿಸಿ ಇಷ್ಟೆಲ್ಲ ಬುದ್ಧಿ ಕೊಟ್ಟಿದ್ದಾರೆ. ಅದೇ ಕರ್ನಾಟಕ ಜನತೆಗೆ ನಾನು ನಿಜವಾಗ್ಲೂ ಇದು ಡ್ರಾಮಾ ಮಾಡ್ತಿಲ್ಲ. ನಾನು ತುಂಬ ಬೇಗ ಅಳೋಳಲ್ಲ ಸರ್. ಅದು ಇವತ್ತು ಬರ್ತಾ ಇದೆ ನನಗೆ. ನಿಮ್ಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮಪ್ಪ ಹುಷಾರಾಗಿದ್ದ ತಕ್ಷಣ ಇದೇ ಕಲಾ ಮಾಧ್ಯಮದಲ್ಲಿ ನಾನು ಅವ್ರ ಡ್ರಮ್ ಸೆಟಪ್ ಮಾಡಿಸಿ ಡ್ರಮ್ಸ್ ನುಡಿಸ್ಬಿಟ್ಟು ಅವ್ರ ಕೈಯಲ್ಲೇ ಥ್ಯಾಂಕ್ ಯು ಅಂತ ಹೇಳಿಸ್ತೀನಿ ಸರ್. ನಾನು ಕಲಾ ಮಾಧ್ಯಮ ಪ್ರೇಕ್ಷಕರು ತುಂಬ ಧನ್ಯವಾದಗಳು. ನಿಜವಾಗ್ಲೂ ಕರುನಾಡು ಅಂದರೆ ಇಷ್ಟು ಕರುಣ ಇರುತ್ತಂತ ನಾನು ನೆನೆಸ್ಕೊಂಡಿಲ್ಲ. ಅಷ್ಟು ಕರುಣ ಪರಮ ಅವರಿಂದ ನಮಗೆ ಇಷ್ಟು ಸಿಕ್ಕಿದೆ. ನಿಜವಾಗ್ಲೂ ಅವ್ರ ಕಲಾ ಮಾಧ್ಯಮ ಚೆನ್ನಾಗಿರಬೇಕು, ಎಲ್ಲರಿಗೂ ಇಡೀ ಕರ್ನಾಟಕ ಹೆಲ್ಪ್ ಆಗಬೇಕು ಅವರಿಂದ. ಅವ್ರಿಗೆ ಒಳ್ಳೆ ಹೆಸರು ಬರಬೇಕು, ಅವ್ರು ಒಳ್ಳೆ ಆಶೀರ್ವಾದ ಇರಬೇಕು. ಅವ್ರಿಗೆ ಎಲ್ಲೋದ್ರೂ ಕ್ಷೇಮವಾಗ ಬಂದು ಎಲ್ಲರಿಗೂ ಹೆಲ್ಪ್ ಮಾಡಿ ಚೆನ್ನಾಗಿಡಬೇಕು. ಅವ್ರ ಕುಟುಂಬನೂ ಚೆನ್ನಾಗಿರಬೇಕು, ಅವ್ರ ಮಕ್ಕಳನ್ನ ಚೆನ್ನಾಗಿಡಬೇಕು, ಅವ್ರ ಹೆಂಡತಿ ಮಕ್ಕಳನ್ನೇ. ಯಾವಾಗಲೂ ಕಲಾ ಮಾಧ್ಯಮಕ್ಕೆ ಒಂದು ಆಶೀರ್ವಾದ ಯಾವಾಗಲೂ ದೇವ್ರು ಕೊಡ್ತಾ ಇರಬೇಕು. ಎಷ್ಟೋ ಬ್ಯುಸಿ ಪರ್ಸನ್ ಅವರು, ಎಷ್ಟು ಬ್ಯುಸಿ ಪರ್ಸನ್ ಇದ್ರೂ ಎಲ್ಲ ಮಾಡಿ ಆವಾಗ ಎಡಿಟ್ ಮಾಡಿ ಬೇಗ ಎಡಿಟ್ ಮಾಡಿ, ಅಮ್ಮ ಎಡಿಟ್ ಆಗ್ತಾಯಿದ್ದೀನಿ, ಅರ್ಜೆಂಟ್ ಪಡಬೇಡ, ನೀವು ಟೆನ್ಷನ್ ತಗೋಬೇಡ, ನಾನೀಗ ಸ್ಟಾರ್ಟ್ ಮಾಡಿದ್ದೀನಿ, ಕಾಸು ಶುರುವಾಗುತ್ತಮ್ಮ, ಕಟ್ಟಿಬಿಡಿ ಅಂತ ಅಷ್ಟು ಪ್ರೀತಿಯಿಂದ ಅವರು ಇದು ಮಾಡಿ. ನಿಜವಾಗ ನಾನು ಅಂದ್ಕೊಂಡೇ ಇಲ್ಲಮ್ಮ ಇಷ್ಟು ದುಡ್ಡು ಬರುತ್ತೆ, ಇಷ್ಟು ಹೆಲ್ಪ್ ಮಾಡ್ತಾರೆ, ಹಂಗೆ ಅಂದ್ಕೊಂಡೇ ಇರಲಿಲ್ಲ. ಇಷ್ಟು ಸಹಾಯ ಇದೆ ಈ ಕರುನಾಡಲ್ಲಿ ಅಂತ ನಾನು ಅಂದ್ಕೊಂಡೇ ಇಲ್ಲ. ನಮ್ಮ ರಾಷ್ಟ್ರದೇ ಬೇರೆ, ನಮ್ಮ ಕೆಂಪೇಗೌಡ ನಮ್ಮ ಊರೇ ಅಷ್ಟು ಒಳ್ಳೆ ಇದರಲ್ಲಿ ಇದೆ, ಅಷ್ಟು ಪ್ರೀತಿಯಿಂದ ಇದೆ ಜನದಿ.
ತುಂಬ ಧನ್ಯವಾದಗಳು, ಕಲಾ ಮಾಧ್ಯಮಕ್ಕೆ ಧನ್ಯವಾದಗಳು, ಪರಮ ಅವ್ರಿಗೆ ಧನ್ಯವಾದಗಳು. ಇವರ ಚಿಕಿತ್ಸೆ ಇನ್ನೂ ನಡೀತಾ ಇದೆ, ಇನ್ನೂ ಬಹಳ ದಿನ ಆಸ್ಪತ್ರೆಯಲ್ಲಿ ಇರ್ತಾರೆ ಅವರು. ಅವ್ರಿಗೆ ಹಿಪ್ ಅಂದರೆ ಈ ಹಿಪ್ನ ಸಮಸ್ಯೆ ಇದೆಯಲ್ಲ, ಹಿಪ್ದು ಆಪ್ರೇಷನ್ ಆಗಬೇಕದು. ಅದೇನೋ ಇನ್ಫೆಕ್ಷನ್ ಆಗಿ ಆ ಇನ್ಫೆಕ್ಷನ್ ಕ್ಯೂರ್ ಆದಮೇಲೆ ಆಪ್ರೇಷನ್ ಆಗುತ್ತೆ. ಒಂದು ಎರಡನೇದು ಅವರ ಕಾಲು, ಈಗ ಆಲ್ರೆಡಿ ಒಂದು ಕಾಲು ತೆಗೆದಿದ್ದಾರೆ, ಅದು ನೀವು ನೋಡಿದ್ದೀರಿ. ಆಮೇಲೆ ಇನ್ನೊಂದು ಕಾಲು, ಅದೆಲ್ಲ ಇನ್ನೂ ಚಿಕಿತ್ಸೆಗಳಾಗಬೇಕು, ಸುಮಾರು ಚಿಕಿತ್ಸೆಗಳು. ಸೊ ಅದು ಒಂದು ಚೂರಾದರೆ ಮತ್ತೆ ಎಲ್ಲವೂ ಒಂದ್ಕೊಂಡು ಲಿಂಕ್ ಆಗ್ತಾ ಹೋಗುತ್ತದೋ. ಹಾಗಾಗಿ ಚಿಕಿತ್ಸೆಯಿಂದ ಮತ್ತಷ್ಟು ಸಾಧ್ಯ ಆದರೆ ಕೇಳೋದು ನನ್ನ ಸಣ್ಣತನ ಇರ್ಬೋದು, ಅಥವಾ ಕೇಳೋ ತಪ್ಪು ಹೌದು ಮತ್ತೆ ಆದರೆ ಸಾಧ್ಯ ಆದರೆ ಆಸಕ್ತರು ಹಾಕಿ ಅಂತ ನಿಮ್ಮಲ್ಲಿ ಮನವಿ. ಎಂದಂತೆ ಇವರ UPI ನಂಬರ್, ಬ್ಯಾಂಕ್ ಅಕೌಂಟ್ ಹಾಕಿದ್ದೀನಿ. ಎಲ್ಲ ನನ್ನ ಪ್ರೀತಿಯ ಕರ್ನಾಟಕ ಅಭಿಮಾನಿಗಳ ದೇವರುಗಳಿಗೆ ಆಶೀರ್ವಾದದಿಂದ ಮತ್ತೆ ಚೇತರಿಸ್ಕೊಳ್ತಾ ಇದ್ದೀನಿ. ಸೂಪರ್. ಮಹಾರಾಜ ಕಪ್ KCC ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಕರ್ನಾಟಕ ಚಲನಚಿತ್ರ ಕಪ್ಪು, ಓಕೆ, ಅದಕ್ಕೆ ಬರ್ತೀರಿ. ಮತ್ತೆ ನಿಮ್ಮ ಡ್ರಮ್ ಸಮೇತ ಬರ್ತೀರಿ? ಹೌದೌದು. ಕಲಾ ಮಾಧ್ಯಮ ಪ್ರೇಕ್ಷಕರಿಗೆ ಹೃದಯವಾದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ದಯವಿಟ್ಟು ತಪ್ಪು ತಿಳಿಬಿಡಿ, ಮಾತಾಡೋಕೆ ಆಗ್ತಾಯಿಲ್ಲ, ಆಂಟಿಬಯೋಟಿಕ್ ಇರೋದ್ರಿಂದ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಅಳ್ಬೇಡ ಮಗಳೇ, ನಿಮ್ಮಪ್ಪ ಯಾವತ್ತೂ ಹುಲಿನೇ.